ನೋಡಿ, ನಿಮಗೆ ತೀರಾ ಅಷ್ಟೊಂದು ಈ ಪಂದ್ಯದ ಬಗ್ಗೆ ಆಕ್ರೋಶ ಇದ್ದರೆ ಟಿ ವಿ ನೋಡಬೇಡಿ. ಟಿ ವಿಯಲ್ಲೂ ಇಂಡೋ ಪಾಕ್ ಮ್ಯಾಚನ್ನು ನೋಡದಂತೆ ಕರೆ ಕೊಡ್ತಾ ಇದ್ದಾರೆ. ಪೆಹಲ್ಗಾಮ್ ದಾಳಿಯಲ್ಲಿ ಮಡಿದ ಕಾನ್ಪುರದ ಶುಭಂ ಪತ್ನಿ ಐಶಾನಿ ಅವರು ಕರೆ ಕೊಟ್ಟಿದ್ದಾರೆ. ಇನ್ನು ಇಂಡೋ ಪಾಕ್ ಪಂದ್ಯಕ್ಕೆ ಬೆಂಗಳೂರಿನಲ್ಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉಗ್ರರ ಗುಂಡಿಗೆ ಬಲಿಯಾಗಿದ್ದ ಮತ್ತಿಕೆರೆಯ ಭರತ್ ಭೂಷಣ್, ಹೀಗಾಗಿ ಪಂದ್ಯಕ್ಕೆ ಮೊದಲಿನ ಕ್ರೇಜ್ ಇಲ್ಲ ಅಂತ ವಿಶ್ಲೇಷಣೆಗಳು ನಡೀತಾ ಇದೆ. ಹೌದು, ಕನ್ನಡಿಗರು ಕೂಡ ಮೃತಪಟ್ಟಿದ್ದರು ಪೆಹಲ್ಗಾಮ್ ದಾಳಿಯಲ್ಲಿ. ಶಿವಮೊಗ್ಗದವ್ರು ಮೃತಪಟ್ಟಿದ್ದರು, ಬೆಂಗಳೂರವ್ರು ಮೃತಪಟ್ಟಿದ್ದರು. ಯಾಕೆ ಬೇಕು ಈ ಮ್ಯಾಚು ಅಂತ. ಯಾಕೆಂದರೆ ನೀವೇ ನೋಡಿದ್ದೀರ, ಒಂದು ಕೆಲವು ದಿನಗಳ ಹಿಂದೆ ನಡೆದಂಥ ಎಷ್ಟು ಕಠಿಣವಾದ ನಮ್ಮ ತೊಂದರೆ ಅನುಭವಿಸಿದ್ದೀವಿ. ಸಿಂಧೂರ್ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ, ಆಪರೇಷನ್ ಸಿಂಧೂರ್ ಅಂತ ಮಾಡಿ ಅಷ್ಟು ಕಷ್ಟಪಟ್ಟು ನಾವು ನಮ್ಮ ಯೋಧರು ಎಷ್ಟೋ ಜನ ಪ್ರಾಣ ಬಿಟ್ಟರು. ಅಲ್ಲಿ ಪೆಹಲ್ಗಾಮಲ್ಲಿ ಎಷ್ಟು ಜನ ಪ್ರಾಣ ಬಿಟ್ಟರು, ಎಷ್ಟು ಜನ ಮಾಂಗಲ್ಯ ಅವರು ಕಳ್ಕೊಂಡಿದ್ದಾರೆ. ಹಂಗೆಲ್ಲ ಇದ್ದಾಗ ನಾವು ಆಡೋದು ತುಂಬ ತಪ್ಪು. ಆಮೇಲೆ ನಿಮಗೂ ಚೆನ್ನಾಗಿ ಗೊತ್ತಿದೆ, ಕಳೆದ ಸಾರಿ ನಡೆದಾಗ ಲೆಜೆಂಡ್ಸ್ ಟೂರ್ನಮೆಂಟಲ್ಲಿ ಕೂಡ ಲೆಜೆಂಡ್ಸ್ ಒಳ್ಳೊಳ್ಳೆ ಹಳೆ ಪ್ಲೇಯರ್ಗಳು ಯಾವುದೇ ಕಾರಣಕ್ಕೂ ಅವ್ರು ಆಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅವರು ಕೂಡ ಇಂಡಿಯನ್ ಸಪೋರ್ಟ್ ಆಗಿ ನಮ್ಮದು ಇಂಡಿಯಾ, ನಾವು ಸಿಂಧೂರ್ ಅನ್ನೋದು ಏನು ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಅದಕ್ಕೆ ನಮ್ಮ ಒಂದು ಕ್ರಿಕೆಟ್ ನಾವೆಲ್ಲ ಕ್ರಿಕೆಟ್ ಪ್ಲೇಯರ್ಸ್ಗಳು. ಕ್ರಿಕೆಟ್ ಎಷ್ಟೇ ಇದಿರ್ಬೋದು, ಪ್ರೀತಿ ವಿಶ್ವಾಸ ಗೇಮ್ ಇರ್ಬೋದು, ಆದರೆ ಪಾಕಿಸ್ತಾನ ವಿರುದ್ಧ ಆಡೋದಿದೆಯಲ್ಲ, ಅದರಷ್ಟು ದೊಡ್ಡದು ತಪ್ಪು ಯಾವುದೂ ಇಲ್ಲ ಅಂತ ನಮ್ಮೆಲ್ಲರದ್ದು ಭಾವನೆ. ಕ್ರೀಡಾ ಮನೋವೃತ್ತಿಯಿಂದ ಆಡ್ಬೋದು ಅಂತ ಎಲ್ಲ ಅನ್ಕೊತೀವಿ ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟಲ್ಲಿ. ಬಟ್ ದೇಶ ಅಂತ ಬಂದಾಗ, ಕ್ರೀಡಾ ಅಂತ ಬಂದಾಗ ದೇಶ ಮುಖ್ಯವಾಗಿರುತ್ತದೆ. ಸೊ ನಮ್ಮ ಅಭಿಪ್ರಾಯ ಏನಂದರೆ ಆಡಬಾರ್ದು ಅಂತ ನಮ್ಮ ಸೀನಿಯರ್ಸ್ಗಳೇ ಬಾಯ್ಕಾಟ್ ಮಾಡಿದ್ಮೇಲೆ ಅವ್ರನ್ನ ಪಾಲನೆ ಮಾಡಬೇಕಾಗಿರೋ ಕರ್ತವ್ಯ ನಮ್ಮ ಈಗ ಇರೋ ನ್ಯಾಷನಲ್ ಟೀಮ್ ಅವ್ರದ್ದು. ಸೊ ನಮ್ಮ ಅಭಿಪ್ರಾಯ ಏನಂದರೆ ಆಡಬಾರ್ದು. ಸೊ ಇದೊಂದು ಮ್ಯಾಚ್ ಆಡದೇ ಇರೋದ್ರಿಂದ ಏನು ನಷ್ಟ ಏನೂ ಆಗೋಲ್ಲ. ಸೊ ಕ್ರೀಡಾ ಬೆಳೆಸ್ತಾ ಇದ್ದೀವಿ ಇಂಡಿಯಾ ಎಲ್ಲ ಕಡೆ. ಇವಾಗ ಏಷ್ಯನ್ ಕಂಟ್ರೀಸ್ನೆಲ್ಲ ಮುಂದಕ್ಕೆ ತರ್ತಾ ಇದ್ದೀವಿ. ಸೊ ಇವರೊಬ್ಬರ ಮೇಲೆ ಆಡದೇ ಇರೋದ್ರಲ್ಲಿ ನಮಗೇನು ಲಾಸ್ ಆಗೋಲ್ಲ. ಸೊ ನಮ್ಮ ಅಭಿಪ್ರಾಯ ಆಡಬಾರ್ದು ಅಂತ ಅನಿಸ್ತಾ ಇದೆ. ಆಡಿದ್ದಿಲ್ಲ ಅಂದರೆ ಚೆನ್ನಾಗಿರುತ್ತೆ, ಆಡಬಾರ್ದು. ನಮಗೆ ದೇಶ ಮುಖ್ಯ, ಅದಾದಮೇಲೆ ಕ್ರಿಕೆಟು. ಫಸ್ಟು ನಮಗೆ ದೇಶ. ನಮ್ಮ ಲೆಜೆಂಡ್ಸ್ ಅವ್ರ ಹತ್ರ ಕಲಿಬೇಕು ಅಷ್ಟೇ. ಆಮೇಲೆ ಜೈಶಾ ಅವರು ಇದ್ದಾರೆ, ಅವರೆಲ್ಲ ಡಿಸೈಡ್ ಮಾಡಬೇಕು. ಸರ್, ನಮ್ಮ ದೇಶ ಮುಖ್ಯ, ನಮಗೆ ಕಮರ್ಷಿಯಲ್ ಸೆಕೆಂಡ್ರಿ ಬೇಡ ಸರ್. ಅದು ತಪ್ಪು ಅವ್ರು ಮಾಡ್ತಾರೋದು ತಪ್ಪು. ದೇಶ ಅಂತ ಬಂದಾಗ ಈಗ ನೋಡಿ ಎಷ್ಟು ಪ್ರಗತಿಯಲ್ಲಿದೆ ದೇಶ. ಆ ಥರ ಪರಿಸ್ಥಿತಿ ಇದ್ದಾಗ ನಮಗೆ ಬೇರೆ ಆಪ್ಷನ್ ಇಲ್ದಿರ ನಾವೇನು ಆಡಬಾರ್ದು ಅಂತಿಲ್ಲ ಇವು. ಆದರೆ ಒಂದು ಇಂಡಿಯನ್ ಆಗಿ ಇಂಡಿಯನಿಸಮ್ ಇಟ್ಕೊಂಡು ಹೇಳಬೇಕು ಅಂದರೆ ಆಡದೇ ಇರೋದೇ ಒಳ್ಳೆಯದು. ಯಾಕಂದರೆ ಅಂಥ ಫಾರ್ ಸಪೋರ್ಟಿಂಗ್ ಇಂಡಿಯಾ ಬೈಕೌಟ್ ಮಾಡ್ತೀನಿ ಮ್ಯಾಮ್. ಯಾಕಂದರೆ ವಿ ನೀಡ್ ಟು ಸಪೋರ್ಟ್ ಇಂಡಿಯಾ, ದಟ್ಸ್ ವೈ ಮ್ಯಾಮ್. ಆಡಬಾರ್ದು ಮ್ಯಾಮ್. ಆ್ಯಕ್ಚುಲಿ ಬೈಕೌಟ್ ಮಾಡಬೇಕು. ಯಾಕಂದರೆ ಅವರು ಅದು ಏನು ಇನ್ಸಿಡೆಂಟ್ ಆಗುತ್ತಲ್ಲ, ಒನ್ ವೇ ಇಲ್ಲ ಬಂದು ಧರ್ಮ ಕೇಳಿ ಕೊಲ್ತಾರೆ. ಅವ್ರಿಗೆ ಹ್ಯುಮ್ಯಾನಿಟಿ ಅಂತೂ ಇಲ್ಲ. ಕ್ರಿಕೆಟನ್ನು ನೋಡೋದು ನಾವು ಒಂದು ಎಂಟರ್ಟೈನ್ಮೆಂಟ್ ಸಲುವಾಗಿ, ಬಟ್ ಆ ಕಂಟ್ರಿಗೆ ಎಂಟರ್ಟೈನ್ಮೆಂಟು ಅಂದರೆ ಅದು ನಾನಂತೂ ನೋಡೋಲ್ಲ ಮ್ಯಾಮ್. ಬೈಕಾಟ್ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ಮತ್ತೆ ನಾವು ಅದೇ ದೇಶದ ಮೇಲೆ ಮತ್ತೆ ಕ್ರಿಕೆಟ್ ಏನಕ್ಕೆ? ಇವಾಗ ಇವರು ನಮ್ಮ BCCI ಅವ್ರಿಗೂ ಒಂಥರ ಮಾನ ಮರ್ಯಾದಿಲ್ಲ, ಇವ್ರಿಗೂ ಇಂಡಿಯನ್ ಕ್ರಿಕೆಟ್ ಟೀಮ್ಗೂ ಇದೂ ಇಲ್ಲ. ಅವ್ರು ಇಷ್ಟೆಲ್ಲ ಮಾಡಿದ್ಮೇಲೂ ಅವ್ರ ಜೊತೆನೇ ಕ್ರಿಕೆಟ್ ಏನಕ್ಕೆ ಆಡಬೇಕು? ಏಷ್ಯಾ ಕಪ್ ನಡಿಲಿಕ್ಕೆ ಏನು ಅಭ್ಯಂತರ ಇಲ್ಲ, ನಡೀಲಿ. ಏಷ್ಯಾ ಕಪ್ಪು ಇದು ಕ್ರೀಡೆ ಇದೆ, ಕ್ರೀಡೆಗೆ ನಾವು ಇಡೀ ದೇಶ ಅಲ್ಲ ಇಡೀ ಜಗತ್ತನ್ನೇ ಪ್ರೋತ್ಸಾಹಿಸಿ. ಆದರೆ ಇಂಡಿಯಾ ಪಾಕಿಸ್ತಾನ ಅನ್ನೋಕ್ಕಾಗಲ್ಲ, ಪಾಕಿಸ್ತಾನದ ಜೊತೆಗೆ ನಮ್ಮ ಮ್ಯಾಚ್ ಆಗಬಾರ್ದು ಅಂಥೇಳಿ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇದು ಬದ್ಧ ವೈರಿ ರಾಷ್ಟ್ರ ಅಂಥೇಳಿ ಒಂದು ಕಡೆಗೆ ನಾವು ಹೇಳ್ತಾ ಇದ್ದೀವಿ. ತಲೆತಲಾಂತರದಿಂದ ನಮ್ಮ ಜೊತೆಗೆ ವೈರತ್ವ ಸಾಧನೆ ಮಾಡ್ಕೊತ ಬಂದಿರುವಂಥ ಒಂದು ರಾಷ್ಟ್ರ ಆದರೂ ಕೂಡ ಒಂದು ವೈರತ್ವದ ಮನೋಭಾವನೆ ಇಟ್ಕೊಂಡೇ ಆಡ್ಕೊತ ಬಂದದ. ಕ್ರಿಕೆಟ್ ಆದರೂ ವೈರತ್ವ ಮನೋಭಾವದಿಂದ ಆಡ್ಯದ ಇಲ್ಲಿವರೆಗೂ. ಅದರಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಕೂಡ ವೈರತ್ವದ ಇವತ್ತು ಕಿಡಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಬಟ್ ಭಾಳ ಜನದ ಅಭಿಪ್ರಾಯ ಏನು ಅಂದರೆ ನಮ್ಮ ಶತ್ರು ರಾಷ್ಟ್ರ, ಅದ್ರ ಮೇಲೆ ಮ್ಯಾಚ್ ಆಡಬಾರ್ದು ಅಂತ ಭಾಳ ಜನದ ಸಾರ್ವಜನಿಕರ ಒಂದು ಅಭಿಪ್ರಾಯ ಇದೆ. ಆದರೂ ಕೂಡ ಈ ಒಂದು ಮ್ಯಾಚ್ ಇವತ್ತು ನಡೀತಾ ಇದೆ. ನಡೆದರೂ ಕೂಡ ಯಾವತ್ತಿದ್ರೂ ಅವ್ರ ಸಂಪ್ರದಾಯ ಎದುರಾಳಿನೇ. ಅವ್ರನ್ನ ಮ್ಯಾಚ್ ಇದರಲ್ಲಿ ಸೋಲಿಸೋದಂತೂ ಕಡಾಖಂಡಿತವಾಗಿ ಇಂಡಿಯಾನೇ. ಬಟ್ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಾದರೂ ಆಗಲಿ, ಕ್ರೀಡೆಯಲ್ಲಾದರೂ ಆಗಲಿ, ಎದುರಾಳಿಗಳನ್ನೇ. ಅವರು ನಮ್ಮ ಹತ್ರ ಯಾವತ್ತವರೆಗೂ ಉಗ್ರವಾದ ನಿಲ್ಲಿಸಲ್ವೋ ಅಲ್ಲಿವರೆಗೂ ನಾವು ಅವ್ರ ಮೇಲೆ ಮ್ಯಾಚ್ ಆಡಬಾರ್ದು. ಆ ಥರ ಒಂದು ಕಡ್ಡಾಯವಾದ ಒಂದು ರೂಲ್ಸ್ನ ನಮ್ಮ ಗೌರ್ಮೆಂಟ್ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂದರೆ ಎಲ್ಲರಿಗೂ ಒಂಥರ ಇಂಟ್ರೆಸ್ಟೇ. ಈ ಬಾರಿ ನಡೆದಂತಹ ಒಂದು ಈ ಉಗ್ರ ದಾಳಿಗಳು ನೋಡಿದಾಗ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಇಷ್ಟ ಆಗೋದಿಲ್ಲ. ಈ ಥರ ಆಟಗಳನ್ನ ಯಾಕೆ ಪ್ರೋತ್ಸಾಹಿಸಬೇಕು? ನಾವು ನಮ್ಮ ದೇಶದ ಸೈನಿಕರನ್ನೆಲ್ಲ ಆಡ್ಬಿಟ್ರೆ ಚೆನ್ನಾಗಿರೋದಾಗ, ಯಾಕಂದರೆ ನಾಳೆ ಮೇನ್ ಮ್ಯಾಚ್ ಇದೆ ಅಲ್ವಾ, ಆಡಲೇಬೇಕಾಗಿದೆ ಕಂಪಲ್ಸರಿ. ಯಾಕೆ ಅವಾಗಿಂದ ಅಷ್ಟೇ ಸ್ಟಾಪ್ ಮಾಡ್ಬೋದು. ಇವಾಗಿಂದಂತ ಕ್ರಿಕೆಟ್ ಕಾಮನ್, ಎಲ್ಲರೂ ನೋಡಲೇಬೇಕು. ಇವಾಗ ಆಡಿಲ್ಲ ಅಂದರೂ ಏನೋ ಸ್ವಲ್ಪ ರಿಸ್ಕ್ ಆಗೇ ಆಗುತ್ತೆ ಅವ್ರಿಗಲ್ವಾ. ಹಂಗಾಗಿ ಆಡಲಿ ಬಿಡೋದು ಒಳ್ಳೇದಾಗಲಿ. ಅವ್ರಿಗೆ
ಅವ್ರಿಗೆ ಮ್ಯಾನೇಜ್ಮೆಂಟ್ BCCI ಅಂತ ಅವ್ರ ಕಡೆ ಏನೇನು ಹೇಳ್ಬೋದು, ಈ ಥರ ಆಡ್ಬೋದು ಬೇಡ, ಬಟ್ ನಮ್ದಂತ ಇಷ್ಟ ಹೇಳ್ತಾ ಇದೀವಿ. ನಾವು ನೋಡ್ತೀವಾಗ ನಮ್ಮ ಫೇವ್ರೇಟ್ ಪ್ಲೇಯರ್ ಸೂರ್ಯಕುಮಾರ್ ಯಾದವ್. ಬೈಕಾಟ್ ಮಾಡಲ್ಲ, ನೋಡ್ತೀವಿ. ಹಾಂ, ನೋಡ್ತೀವಿ, ಇರಬೇಕು. ಇಟ್ಸ್ ಗುಡ್, ಆಗಬೇಕು, ಒಳ್ಳೆಯದು. ಯುದ್ಧ ಅದು ಬೇರೆ, ಕ್ರಿಕೆಟೇ ಬೇರೆ.